ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವು ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ಈಸಿಯಾಗಿ ನೋಡ್ಬೋದು. ತುಂಬಾ ದಿನಗಳಾದ್ಮೇಲೆ ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ, ಅದು ಇಬ್ರೆ. ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಬನ್ನಿ ಹೋಗೋಣ. ಹೀಗೆ ದೇವನಹಳ್ಳಿ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ನೋಡಿ, ಅಲ್ಲಿ ನಿಮಗೆ ಫ್ಲೈಟ್ ಕೂಡ ಕಾಣಿಸ್ತಾ ಇರ್ಬೋದು. ಆನ್ ದ ವೇ ಹೋಗ್ತಾ ಇಲ್ಲಿ ಹಲಸಿನಣ್ಣು, ಕರ್ಬೂಜ ಹಣ್ಣು, ಇನ್ನು ಏನೇನೋ ಡಿಫ್ರೆಂಟ್ ಹಣ್ಣುಗಳೆಲ್ಲ ಮಾರ್ತಿರ್ತಾರೆ. ಇಲ್ಲಿ ತುಂಬ ಅಂಗಡಿಗಳಿದೆ. ಹಾಗೆ ನೋಡ್ಕೊಂಡು ಹೋಗ್ತಾ ಸರಿ ನಾವು ಒಂದೆರಡು ತೊಗೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಇನ್ನೇನು ಹಲಸಿನಣ್ಣು ಸೀಸನ್ ಕೂಡ ಮುಗಿತಾ ಬಂತು. ಎಲ್ಲಿ ಹಣ್ಣು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ಹಲಸಿನಣ್ಣು ರೇಟ್ ಕೂಡ ತುಂಬ ಜಾಸ್ತಿ ಹೇಳ್ತಾರೆ. ಡಝನ್ಗೇನೋ 120 ರೂಪಾಯಿ ಹೇಳಿದ್ರು. ಸರಿ ಅಂತ 1 ಡಜನ್ ತೊಗೊಂಡು ಹೊರಟ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ, ಚೇಪೆಕಾಯಿ ಕಾಣಿಸ್ತು. ಸೊ ಅದನ್ನು ಕೂಡ ತಗೊಂಡು ಅಲ್ಲೇ ಒಂದು ಕಟ್ ಮಾಡಿಸ್ಕೊಂಡು ತಿನ್ಕೊಂಡು ಹೊರಟ್ವಿ. ಬೆಳಗ್ಗೆನೆ ಹೊರಟಿದ್ರಿಂದ ಟಿಫನ್ ಕೂಡ ಮಾಡಿರ್ಲಿಲ್ಲ. ಸರಿ ಹೋಗೋ ದಾರಿಲಿ ಹಂಗೆ ಕೋಟೇಶ್ವರಂ ಹೊಸದಾಗಿ ಓಪನ್ ಆಗಿರೋ ಹೋಟೆಲ್ ಕಾಣಿಸ್ತು. ಸೊ ಹಂಗೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಚೆನ್ನಾಗಿದೆ, ಒಂದ್ಸತಿ ಹೋಗ್ಬಾ ಅಂತ. ನೋಡೋಣ ಅಂತ ಬಂದಿದೀವಿ. ಹಾಗೆ ಟೂ ವೀಲರ್ ಪಾರ್ಕ್ ಮಾಡಿ ಹೊರಟ್ವಿ. ದೊಡ್ಡದಾಗಿದೆ, ಸುತ್ತ ಗ್ರೀನರಿ, ಮಧ್ಯ ಹೋಟೆಲ್ ಇದೆ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಂದಿದು ಸ್ಟ್ಯಾಚು ಕಾಣುತ್ತೆ. ಅಂಡ್ ರೈಟ್ ಸೈಡ್ ಅಲ್ಲಿ ಸೆಲ್ಫ್ ಸರ್ವಿಸ್ ಇದೆ. ಜಾಗ ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನಾವು ಆರ್ಡರ್ ಮಾಡಿದ್ದು ಬಿಸಿಬೇಳೆ ಬಾತು ಮತ್ತು ನೀರು ದೋಸೆ ಆ್ಯಂಡ್ ಸಾಂಬಾರ್ ಡಿಪ್, ವಡ ಏನೋ ಆರ್ಡ್ರ್ ಮಾಡಿದ್ವಿ. ಅವರೇ ನಾವು ಕೇಳಿದ್ವಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಅವ್ರು ಹೇಳಿದ್ರು ಟ್ರೈ ಮಾಡಿ, ನೀರು ದೋಸೆ ಚೆನ್ನಾಗಿರುತ್ತೆ, ಫೇಮಸ್ ಇಲ್ಲಿ ಅಂತ. ಹಾಗಾಗಿ ನಾನು ನೀರು ದೋಸೆ ತೊಗೊಂಡೆ. ಇದು ಟೇಸ್ಟ್ ಮಾಡೋದು. ನೀನು ಟೇಸ್ಟ್ ಮಾಡು, ಹೇಗಿದೆ ಟಿಫನ್? ಟೇಸ್ಟ್ ತುಂಬ ಚೆನ್ನಾಗಿದೆ. ನಿಜ ಅಲ್ಲ, ನೀರು ದೋಸೆ ಟೇಸ್ಟ್ ಚೆನ್ನಾಗಿದೆ. ನೀರು ದೋಸೆ ಜೊತೆ ನೀರು ದೋಸೆ ಫಿಶ್ ಗ್ರೇವಿ ಇದ್ರೆ ಸಕ್ಕತ್ತಾಗಿರುತ್ತೆ. ಅದು ಮತ್ತೆ ಇದು ಕಾಯಿ ಚಟ್ನಿ ಚೆನ್ನಾಗಿದೆ. ನಿದ್ದೆ ಬರ್ತಿದ್ಯಾ? ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಆ ರೇಟು ಕೂಡ ರೀಸನಬಲ್ ಆಗಿತ್ತು, ತುಂಬ ಏನು ಜಾಸ್ತಿ ಅನ್ನೋ ಥರ ಏನು ಅನಿಸ್ಲಿಲ್ಲ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು.
ಆ್ಯಂಡ್ ಇಲ್ಲೇ ಮುಂದೆ ಸ್ಟಾಲ್ಸ್ ಇಟ್ಕೊಂಡಿದ್ರು. ಬೀಡ ಮತ್ತೇನೋ ಸ್ವೀಟ್ಸು, ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ಇತ್ತು. ಮುಂದೆ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಪ್ಲೇ ಏರಿಯಾ, ಪಾರ್ಕಿಂಗಿಗಾಗಲಿ ತುಂಬ ದೊಡ್ಡದಾಗಿದೆ ಪ್ಲೇಸ್. ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅದೇ ಪ್ಲೇ ಏರಿಯಾ. ಚೆನ್ನಾಗಿತ್ತು, ಇಷ್ಟ ಆಯಿತು. ನೀವು ಯಾರಾದರೂ ಈ ಕಡೆ ಟ್ರಾವೆಲ್ ಮಾಡ್ತಿದ್ರೆ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಂದಿ ಹಿಲ್ಸ್ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಂದಿ ಹಿಲ್ಸ್. ನಂದಿ ಹಿಲ್ಸ್ಗೆ ತುಂಬ ಟೈಮ್ ಬಂದಿದ್ದೀವಿ. ಅಂದರೆ ಇವಾಗ ಹೋಗ್ತಾ ಇರೋ ರೂಟಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ್ಯಂಡ್ ಇಲ್ಲಿ ಸುತ್ತಮುತ್ತ ತುಂಬ ಬೆಟ್ಟಗಳಿದೆ. ಅದರಲ್ಲಿ ಫೇಮಸ್ ಅಂದರೆ ನಂದಿ ಹಿಲ್ಸ್. ವೆದರು ತುಂಬ ಚೆನ್ನಾಗಿತ್ತು. ಈ ಕಡೆ ಬಿಸಿಲು ಇಲ್ಲ, ಮಳೆ ಬರೋ ಥರ ಚೆನ್ನಾಗಿತ್ತು. ಇವಾಗ ನಾವು ಹೋಗ್ತಾ ಇರೋದು ನಂದಿ ಬೆಟ್ಟಕ್ಕೆ ಮೆಟ್ಲಿರೋ ರಸ್ತೆಯಲ್ಲಿ. ಬಟ್ ನಾವೇನೋ ಅನ್ಕೊಂಡು ಹೋದ್ವಿ, ಅಲ್ಲಿ ಬೇರೆ ಏನೋ ಆಯ್ತು. ಏನಾಯ್ತು ಅಂತ ನಿಮ್ಗೆ ಮುಂದೆ ಗೊತ್ತಾಗತ್ತೆ, ಹಾಗೆ ನೋಡ್ತೀರಿ. ಫೈನಲಿ ಬಂದ್ವಿ. ಇಲ್ಲೇ ಪಾರ್ಕ್ ಮಾಡಿ ಆಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದಂತ. ಅಲ್ಲಿ ಯಾರೂ ಇರಲಿಲ್ಲ. ಒಂದು 2-3 ಟೂ ವೀಲರ್ಸ್ಗೆ ಇತ್ತಷ್ಟೇ. ಹಾಯ್ ಹೇಳಿ ನಮ್ಮ ಚಾನಲ್ಗೆ. ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ನಂದಿ ಬೆಟ್ಟ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಗೇಟ್ ಇದು? ಈ ನಂದಿ ಬೆಟ್ಟದಿಂದ ಮೆಟ್ಲಿದು ಸ್ಟೆಪ್ಸ್. ಇಲ್ಲಿಂದ ಅಲ್ಲಿ ಗಂಟೆ ಮೆಟ್ಲೆ ನಡ್ಕೊಂಡು ಹೋಗ್ಬೇಕಂತೆ. ನಾನು ಮೊದಲನೇ ಸತಿ ಹೊಡ್ತಿರೋದು. ಅದೇ ನಾವು ಬಂದಾಗೆಲ್ಲ ಗಾಡೀಲಿ ಹೋಗ್ತಿದ್ವಲ್ಲ. ಕಾರಲ್ಲಿ ಹೋಗ್ಬಿಡ್ತಿದ್ರೆ ಮೇಲೆ ರೋಡಲ್ಲಿ ಹೋಗ್ತಿದ್ರೆ. ಸೊ ಇವಾಗ ಹಂಗೆ ಬೈಕಲ್ಲಿ ಒಂದು ರೌಂಡ್ ಬರೋಣ ಅಂದ್ಬಿಟ್ಟು ಹೀಗೆ ಬಂದು ಸ್ಟೆಪ್ಸ್ ಮೇಲೆ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫಸ್ಟ್ ಟೈಮ್ ನಂದಿ ಹಿಲ್ಸ್ಗೆ ಸ್ಟೆಪ್ಸಲ್ಲಿ ಹೋಗ್ತಾ ಇರೋದು. ಸ್ಟೆಪ್ಸ್ ಹತ್ಕೊಂಡು ಹೋಗೋದಕ್ಕೆ ಇಬ್ಬರು ವಾಚ್ಮ್ಯಾನ್ಗಳಿದ್ದಾರೆ ನೋಡಿ. ಇವರೇ ವಾಚ್ಮ್ಯಾನ್ಗಳು. ಹಾಯ್. ಹೊರಟೆ ಹೋಯ್ತು. ಸ್ವಲ್ಪ ದೂರ ಹೋದ್ವಿ, ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಒಬ್ರು ಇಲ್ಲ. ಒಂದು ನೀರ್ ಬೇರೆ ಕುಡಿಬೇಕನ್ಸ್ತಿತ್ತು, ಒಂದ್ ಅಂಗಡಿ ಕೂಡ ಇಲ್ಲ. ಯಾಕೋ ಇದು ಸೇಫ್ ಅನ್ನಿಸ್ಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ಮುಂದೆ ಒಂದ್ ಮಂಟಪ ತರ ಕಾಣಿಸ್ತಿದ್ಯಲ್ಲ, ಅಲ್ಲಿ ಒಂದ್ 2-3 ಫೋಟೋಸ್ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದ್ಬಿಟ್ವಿ. ನೆಕ್ಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋದ್ರೆ ಹೋಗ್ಬೋದು. ಒಬ್ರೇ ಅಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ.